ಶ್ರೀಗುರುಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಇದೇ ಬರುವ ವೈಶಾಖ ಶುದ್ಧ ದ್ವಾದಶಿ. ಈಗ ವೇದವ್ಯಾಸರ ಜಯಂತಿ. ಈ ವೇದವ್ಯಾಸರ ಜಯಂತಿಯ ಅಂಗವಾಗಿ ವೇದವ್ಯಾಸ ದೇವರ ಚಿಂತನೆಯನ್ನು ವಿಜಯದಾಸರ ಸುಳಾದಿಯ ಮೂಲಕ ಯಥಾಶಕ್ತಿ ಮಾಡೋಣ. ಸುಳಾದಿ ಹೀಗಿದೆ. ಅದರ ಮೊದಲ ಸೊಲ್ಲನ್ನು ನಾನು ಓದ್ತಾ ಇದ್ದೇನೆ ಈಗ. ಯತಿಗಳ ಶಿರೋರತುನ ಸತಿ ಅವಿಯೋಗಿ ರತಿಪತಿ ಜನಕ ಸ್ವರತ ಸ್ವಪ್ರಕಾಶಿತ ಅತಿತಾದ್ಭುತ ಮಹಿಮ ಪತಿತ ಪಾವನ ನಾಮ ನತ ಜನ ಸುರಧೇನು ದಿತಿಜತಿಮಿರಭಾನು ಅತಿ ದೂರ ದೂರ ಸಂತತ ದಯಾಪರ ಚತುರ ನಾನಾಸುರತತಿಕರ ಕಮಲಾರ್ಚಿತ ಪಾದ ಸುಂದರ ದೀನ ಮಂದಾರ ಪ್ರತರ್ಧನ ನಾಮ ನಮ್ಮ ವಿಜಯ ವಿಠಲ ಸತ್ಯವತಿ ಸೂನು ಜಗದೊಳು ಪ್ರತಿಯಿಲ್ಲದ ದಾತ. ಯತಿಗಳ ಶಿರೋರತನ ಅಂತ ವೇದವ್ಯಾಸರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಿಜಯದಾಸರು. ಯತಿಗಳ ಅಂದರೆ ಜ್ಞಾನಿಗಳ ಅಂತ ಇಲ್ಲಿ ತಗೋಬೋದು ನಾವು. ಮುಖ್ಯವಾಗಿ ಯತಿಗಳು ಜ್ಞಾನಕ್ಕೆ, ವಿಶೇಷ ಜ್ಞಾನಕ್ಕೆ ಅಧಿಕಾರಿಗಳು. ಅನೇಕ ಅವಧೂತರುಗಳು ಪರಮಹಂಸ ಪರಂಪರೆಯಲ್ಲಿ ಬಂದ ಸನಕ ಸನಂದನಾದಿ ಯತಿಗಳಿಂದ ಹಿಡಿದುಕೊಂಡು ಪ್ರತಿಯೊಬ್ಬರೂ ಯಾರ ಪಾದಕಮಲಗಳನ್ನು ಆಶ್ರಯಿಸಿ ಯಾರ ಪಾದಗಳಿಗೆ ತಮ್ಮ ಪೊಡ ಮಡುರ್ತಾರೋ ಅಂದರೆ ತಮ್ಮ ತಲೆಯನ್ನು ಘಟ್ಟಿಸ್ತಾರೋ ಅಂತಹ ಅವರ ಶಿರೋರತ್ನವಾಗಿರುವ ವೇದವ್ಯಾಸ ದೇವರೇ ಅಂತ. ಎಂತಹವರು ನೀವು? ಸತಿಯ ಅವಿಯೋಗಿ. ಇಂಥ ವೇದವ್ಯಾಸ ರೂಪ ಇರ್ಬೋದು, ಇನ್ಯಾವುದೋ ಮಹಿದಾಸ ರೂಪ ಇರ್ಬೋದು, ಅಲ್ಲೆಲ್ಲವೂ ಕೂಡ ಲಕ್ಷ್ಮಿಯ ಜೊತೆಯೇ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ವೇದವ್ಯಾಸರ ಚಿಂತನೆ ಮಾಡುವಾಗ ಕೂಡ ಅಂಬ್ರಣಿ ವೇದವ್ಯಾಸಾಯ ನಮಃ ಅಂತ ಲಕ್ಷ್ಮಿಯ ಅಂಬ್ರಣಿ ರೂಪವನ್ನು ಚಿಂತನೆಗೆ ತಂದುಕೊಡ್ತಾರೆ. ಅಂದರೆ ಎಲ್ಲೂ ಒಂದು ಕ್ಷಣಕ್ಕೂ ಲಕ್ಷ್ಮಿಯ ಜೊತೆಯನ್ನು ಬಿಟ್ಟವನಿಲ್ಲ. ಅಂದ್ರೇನು? ಶ್ರುತಿ ತತಿಗಳ ಅಭಿಮಾನಿಯವಳು, ಅದನ್ನು ಉದ್ಧಾರ ಮಾಡಲಿಕ್ಕೆ ಬಂದ ರೂಪ. ಹಾಗಾಗಿ ಲಕ್ಷ್ಮಿ ಇಲ್ಲಿ ಬಂದೇ ಇಲ್ಲ ಅನ್ನೋ ಚಿಂತನೆ ನಮಗೆ ಬರಬಾರ್ದು ಅನ್ನೋ ಒಂದು ಸ್ಮರಣೆ ಮಾಡಲಿಕ್ಕಾಗಿ ಸತಿಯ ಅವಿಯೋಗಿ, ಎಂದೂ ಲಕ್ಷ್ಮೀದೇವಿಯನ್ನು ಬಿಟ್ಟಿಲ್ಲ ಭಗವಂತ. ಅವಳು ದೇಶತಃ ಕಾಲತಃ ಸಮಳು ಅಂತಲೇ ಸಮಾನ. ಅವಳು ಯಾವಾಗಲೂ ಭಗವಂತನ ಜೊತೆಗೆ ಇರೋವಳು, ಗುಣತಃ ಮಾತ್ರ ಅವರಳು. ಹಾಗಾಗಿ ಅವಳಿಂದ ವಿಯೋಗ ಇಲ್ಲದವನು, ಮತ್ತು ಅವಳಿಂದ ಅಭಿಮಾನಿತ್ವವನ್ನು ಪಡೆದ ಈ ಶ್ರುತಿತತಿಗಳ ಉದ್ಧಾರಕ್ಕಾಗಿ ಬಂದ ರೂಪ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಇನ್ನು ರತಿಪತಿ ಜನಕ, ಮನ್ಮಥನ ತಂದೆ, ಸ್ವರತ, ತನ್ನಲ್ಲೇ ರಥ ಅಂದರೆ ಭಗವಂತ ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಆಶ್ರಯಿಸಿಲ್ಲ. ಅವನು ಸ್ವರಮಣ, ಸ್ವರತ ಅಂದರೆ ತಾನಾಗಿ ಆನಂದವನ್ನು ಹೊಂದಿರೋವನು. ಯಾವಾಗಲೂ ಹೆಂಡತಿಯನ್ನು ಬಿಟ್ಟಿಲ್ಲ, ಮಕ್ಕಳನ್ನು ಹೊಂದಿದ್ದಾನೆ ಅಂತೆಲ್ಲ ಪ್ರಾರ್ಥನೆ ಮಾಡಿದ್ರು ಅಂದ ತಕ್ಷಣ ಚಿಂತನೆ ಬರುತ್ತೆ, ಹಾಗಾದರೆ ಹೆಂಡತಿಯನ್ನು ಬಿಟ್ಟಿಲ್ಲಾರ್ದೆ ಇದ್ದವನ ಅಂತ ಆ ಚಿಂತನೆ ಬರಬಾರ್ದು. ಅವರೆಲ್ಲ ಇವನ ಭಕ್ತರು. ಅಂಥ ಭಕ್ತರಾದ್ರಿಂದ ಅವರ ಜೊತೆ ಯಾವಾಗಲೂ ಅವರ ಉದ್ಧಾರಕ್ಕಾಗಿದ್ದಾನಷ್ಟೇ ಹೊರತು ಭಗವಂತನಿಗೆ ಅವರ ಅಪೇಕ್ಷೆ ಇಲ್ಲ. ಅವನು ಸ್ವರಮಣ, ತನ್ನಿಂದನೇ ತಾನು ಆನಂದವನ್ನು ಹೊಂದಿರುವವನು ಅಂತ ಮತ್ತೆ ಜ್ಞಾಪಿಸ್ತಾರೆ. ಸ್ವಪ್ರಕಾಶಿತ. ಯಾಕೆ ಸ್ವರಮಣ ಅಂದರೆ ಯಾವಾಗಲೂ ತನ್ನ ಪ್ರಕಾಶದಿಂದಲೇ ತುಂಬಿದವನು. ಪ್ರಕಾಶ ಅಂದ್ರೇನು? ಜ್ಞಾನದ ಸ್ವರೂಪ. ಹಾಗಾಗಿ ಅವನಿಗೆ ಪರಿಪೂರ್ಣ ಜ್ಞಾನನಾದ್ದರಿಂದ ಅವನಿಗೆ ತನ್ನ ಆನಂದಕ್ಕೆ ಇನ್ನೊಬ್ಬರ ಆಶ್ರಯ ಬೇಡ. ಅತಿತಾದ್ಭುತ ಅಂದರೆ ಅತ್ಯದ್ಭುತನಾದ, ಇಂಥ ಅದ್ಭುತ ಮಹಿಮೆ ಇನ್ಯಾರಿಗಿದೆ? ಹಾಗಾಗಿ ಅತೀತ ಅದ್ಭುತ ಮಹಿಮ, ಇಂಥ ಅತ್ಯದ್ಭುತವಾದ ವಿಲಕ್ಷಣ, ಜಗದ್ವಿಲಕ್ಷಣವಾದ, ಇನ್ನೆಲ್ಲಿಯೂ ಜಗತ್ತಿನಲ್ಲಿ ಕಾಣದ ಮಹಿಮೆಯನ್ನು ಹೊಂದಿರುವ ಅತೀತಾದ್ಭುತ ಮಹಿಮ. ಪತಿತ ಪಾವನ ನಾಮ, ಆದ್ದರಿಂದಲೇ ಪತಿತರನ್ನು ಪಾವನ ಮಾಡುವವನು. ಇಷ್ಟೆಲ್ಲ ಕ್ವಾಲಿಟೀಸ್ ಅಂತೇನು ಹೇಳ್ತೀವಿ ನಾವು, ಅಂದರೆ ಪತಿತ ಪಾವನ ನಾಮ. ಇವನ ನಾಮದ ಸ್ಮರಣೆಯಿಂದಲೇ ಎಲ್ಲರ ಪಾಪಗಳು ನಾಶವಾಗುವಂಥದ್ದು. ಹಾಗಿರುವಾಗ ಇಂತಹ ಮಹಿಮೆ ಇನ್ಯಾರಿಗಿದೆ ಅಂತ ಮತ್ತೆ ನಮಗೆ ಸ್ಮರಣೆಗೆ ತಂದುಕೊಡ್ತಾ ಇದ್ದಾರೆ. ಪತಿತ ಪಾವನ ನಾಮ ನರಕಸ್ಥರನು ಸಲಹಿತು ಅಂತ ಹರಿಕಥಾಂಸಾರದಲ್ಲೂ ದಾಸರು ಹೇಳ್ತಾರೆ. ಅಂದರೆ ಭಗವಂತನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಇದು ಸೂಚ್ಯ. ಯಾಕೆ ಅಂದರೆ ಅವನ ನಾಮ ಅನ್ನೋದು ಅವನ ಗುಣವನ್ನೇ ಹೇಳುತ್ತೆ. ಹಾಗಾಗಿ ಅವನ ನಾಮ ಸ್ಮರಣೆ ಮಾಡಿದರೆ ಸಾಕು, ಎಂತಹ ಪಾಪದ ರಾಶಿಯೂ ಕೂಡ ಸುಟ್ಟಿ ಹೋಗ್ತದೆ.
ನತಜನ ಸುರಧೇನು, ಇನ್ನು ನಮಿಸುವವರಿಗೆ ಕಾಮಧೇನುವಿನಂತೆ. ದಿತಿಜ ತಿಮಿರ ಭಾನು, ದಿತಿಜರು ಅಂದರೆ ದೈತ್ಯರೆಂಬ ತಿಮಿರ ಕತ್ತಲಿಗೆ ಸೂರ್ಯನಂತೆ ಇವನು. ಅಂದರೆ ಅವರ ಅಂತಹ ದೈತ್ಯರನ್ನು ಮರ್ದಿಸಿ ಆ ಕತ್ತಲನ್ನು ಹೊಡೆದೋಡಿಸುವ ಸೂರ್ಯನಂತೆ ಇದ್ದಾನೆ. ಇದನ್ನೇ ಮೊದಲು ಪ್ರಾರ್ಥನೆ ಮಾಡಿದ್ದು. ಜಯತ್ಯಜೋ ಖಂಡ ಗುಣೋರು ಮಂಡಲಂ ಸದೋದಿತ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ ತಮೋ ನಿಹಂತ ಅಂತ ಏನು ಹೇಳಿದ್ರು, ಸ್ವಭಕ್ತರ ಹೃದಯದಲ್ಲಿರುವ ತಮಸ್ಸನ್ನು ಪರಿಹಾರ ಮಾಡುವವನು ಹೇಗೆ ಸೂರ್ಯನಂತೆ. ಅತಿ ದೂರ ಸಂತತ ದಯಾಪರ, ಅತಿ ದೂರ ಇಂತಹ ದಿತಿಜರಿಗೆ ಯಾರು ಭಕ್ತರಲ್ಲವರೋ, ಯಾಕೆಂದರೆ ನತಜನ ಸುರದೇನು, ಯಾರು ಭಕ್ತರೋ ಅವನಿಗೆ ಕಾಮಧೇನು. ಆದರೆ ದೂರತರಂ ಎತ್ತು ತದೇವಾಂತಿಕ ಮಂತಿವತ್ ಅಂತ ಆಚಾರ್ಯರು ಹೇಳಿದಾಗೆ, ಯಾರು ಇವನ ಸ್ಮರಣೆಯನ್ನು ಮಾಡೋದಿಲ್ಲ, ಇವನ ಗುಣಚಿಂತನೆಯನ್ನು ಮಾಡೋದಿಲ್ಲ, ಅಂತಹವರಿಗೆ ಅತ್ಯಂತ ದೂರ ಇವನು. ಸಂತತ ದಯಾಪರ, ಆದರೂ ಪರಮ ಕರುಣಾಳು. ನಾವು ಅವನ ಸ್ಮರಣೆ ಮಾಡದೇ ಇದ್ರೂ, ಅವನ ಜ್ಞಾನ ನಮಗಿಲ್ಲದೇ ಇದ್ರೂ ನಮ್ಮನ್ನು ಸೃಷ್ಟಿಸಿ, ನಮ್ಮನ್ನು ಪರಿಪಾಲಿಸಿ, ನಮ್ಮನ್ನು ಸೇರಿಸಬೇಕಾದ ಜಾಗಕ್ಕೆ ಸೇರಿಸುವ ಮಹಾ ಕರುಣೆ ಉಳ್ಳವ ಇವನು. ಚತುರ ನಾನಾ ಸುರತತಿ ಕರಕಮಲಾರ್ಚಿತ ಪಾದ, ಚತುರ ಅತ್ಯಂತ ಜಾಣ ಅಲ್ಲವೇ. ಇಷ್ಟೆಲ್ಲ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ಅತ್ಯಂತ ಚೆನ್ನಾಗಿ ಅತ್ಯಂತ ವ್ಯವಸ್ಥಿತವಾಗಿ ಪರಿಪಾಲನೆ ಮಾಡುವ ಚಾತುರ್ಯ ಹೊಂದಿರುವವ. ಹಾಗೆ ನಾನಾ ಸುರತತಿ, ಅನೇಕ ಸುರರೇನಿದ್ದಾರೆ ದೇವತೆಗಳು, ಅವರ ಕರಕಮಲದಿಂದ ನಿರಂತರ ಅರ್ಚಿಸಲ್ಪಡುವ ಪಾದವನ್ನು ಹೊಂದಿದವನು ಅಥವಾ ಅಂತಹ ಸ್ವರೂಪವನ್ನು ಹೊಂದಿದವನು. ಸುಂದರ, ಅತ್ಯಂತ ಸುಂದರ, ಅತ್ಯಂತ ಲಕ್ಷಣೋಪೇತವಾದ ಜಗದ್ವಿಲಕ್ಷಣವಾದ ಸೌಂದರ್ಯವನ್ನು ಹೊಂದಿರುವ ಜ್ಞಾನಾನಂದ ಮೂರ್ತಿ. ದೀನ ಮಂದಾರ, ಯಾರು ದೀನರೋ, ಯಾರು ಅವನಲ್ಲಿ ಶರಣು ಹೊಂದುತ್ತಾರೋ ಅವರಿಗೆ ಮಂದಾರ ಅಂದರೆ ಅವರಿಗೆ ಕೇಳಿದ್ದನ್ನು ಕೊಡುವವ. ಪ್ರತರ್ಧನ ನಾಮ ನಮ್ಮ ವಿಜಯ ವಿಠಲ ಸತ್ಯವತಿ ಸೂನು ಜಗದೊಳು ಪ್ರತಿ ಇಲ್ಲದ ದಾತ. ಆದ್ದರಿಂದಲೇ ಪ್ರತರ್ಧನ ನಾಮ ಅಂತ ದೇವರ ವಿಷ್ಣು ಸಹಸ್ರನಾಮೋಕ್ತ ಪ್ರತರ್ಧನ ಅನ್ನೋ ನಾಮವನ್ನು ಸ್ಮರಣೆಗೆ ತಂದುಕೊಡ್ತಾರೆ ಇಲ್ಲಿ. ಯಾಕೆಂದರೆ ಪ್ರಕೃಷ್ಟರಾದ ಜೀವರಾಶಿಗಳು ಯಾರ್ಯಾರಿದ್ದಾರೆ ಅಂದರೆ ಜ್ಞಾನಿಗಳು, ಅವರಿಗೆ ಬರುವ ದುರಿತಗಳನ್ನು ತುಂಡು ಮಾಡಿ ಬಿಸಾಕುವ ಒಂದು ಶಕ್ತಿಯನ್ನು, ಅಂದರೆ ಅವರ ಜ್ಞಾನದ ಗತಿಯಲ್ಲಿ ಏನೇನು ಬಾಧೆಗಳು ಬರುತ್ತೆ ಅದೆಲ್ಲವನ್ನು ದೂರೋಡಿಸುವ ಭಗವಂತ ಪ್ರತರ್ಧನ ನಾಮಕನಾಗಿ ನಮ್ಮ ವಿಜಯ ವಿಠಲ ನಮ್ಮ ದೇವರು ಸತ್ಯವತಿ ಸೂನು, ಇಲ್ಲಿ ಸತ್ಯವತಿಯ ಮಗನಾಗಿ ಬಂದು ಜಗದಳು ಪ್ರತಿಯಿಲ್ಲದ ದಾತ ಅಪ್ರತಿಮವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ. ವೇದವ್ಯಾಸ ರೂಪ ಯಾಕಾಗಿ ಬಂತು ಅನ್ನೋದನ್ನು ಸೂಚ್ಯವಾಗಿ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಭಗವಂತನ ಅವತಾರಕ್ಕೂ ವಿಶೇಷವಾದ ಬಲ ಕಾರ್ಯ, ಜ್ಞಾನ ಕಾರ್ಯದ ಉದ್ದೇಶ ಇದೆ. ಅಂಥದ್ರಲ್ಲಿ ವೇದವ್ಯಾಸರ ಒಂದು ಅವತಾರ ಅಂತೂ ಅತ್ಯಂತ ವಿಲಕ್ಷಣವಾದದ್ದು. ಅವರು ತೋರಿಸಿದ ಮಹಿಮೆ ಅನ್ನೋದು ಅಂಥ ವಿಶೇಷ. ಜ್ಞಾನದ ಇಡೀ ಸಾಗರವನ್ನು ಉದ್ಧಾರ ಮಾಡಿದವರು. ಹಾಗಾಗಿ ಪ್ರತಿಯಿಲ್ಲದ ದಾತ, ವೇದಗಳನ್ನೇ ನಮಗೆ ಕೊಟ್ಟು ಸೂತ್ರಾದಿಗಳನ್ನು ಕೊಟ್ಟು ಜ್ಞಾನ ಪರಂಪರೆಯನ್ನೇ ಉಳಿಸಿಕೊಟ್ಟಿರುವ, ಯಾವುದಕ್ಕೂ ಎಣೆ ಇಲ್ಲದ ಒಂದು ಮಹಿಮೆಯನ್ನು ತೋರಿಸಿರುವ ಈ ರೂಪನಾದ ನಿನಗೆ ನಮಸ್ಕಾರ ಅಂತ ಅವರ ಚಿಂತನೆಯನ್ನು ದಾಸರು ಈ ನುಡಿಯಲ್ಲಿ ಶುರು ಮಾಡಿದ್ದಾರೆ. ಮುಂದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಜ್ಞಾನಮಯಾಕಾರ, ಜ್ಞಾನಮಯಾನಂದ, ಜ್ಞಾನಮಯ ಐಶ್ವರ್ಯ, ಜ್ಞಾನಮಯ ವರ್ಣ, ಜ್ಞಾನಮಯ ತೇಜ, ಜ್ಞಾನಮಯ ಶಕ್ತಿ, ಜ್ಞಾನಮಯಾಂಬುಧಿ, ಜ್ಞಾನ ವಿಲೋಲ ನಾಮಾನಿ ವಿಜಯ ವಿಠಲನೆ ನಿನಗೆ ಸಮಾಮ ಉನಿವ್ರತ ಧೃತನೆ ಜ್ಞಾನ ಸುಖ ಸಾಂದ್ರ. ಭಗವಂತನ ಗುಣಗಳ ವ್ಯಾಪ್ತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನ ಪ್ರತಿಯೊಂದು ಕ್ರಿಯೆಪೂರ್ಣ, ಭಗವಂತನ ಪ್ರತಿಯೊಂದು ಗುಣಪೂರ್ಣ. ಅಷ್ಟಲ್ಲದೆ ಒಂದು ಗುಣದೊಳ ಅನಂತ ಗುಣಗಳು ಪೊಂದಿಪ್ಪವು ಗುಣಗಣ ಸಹಿತ ಅಂತ ಜಗನ್ನಾಥದಾಸರು ಫಲವಿದು ಬಾಳುವುದೊಳಗೆ ಏನು ಹೇಳ್ತಾರೆ, ಹಾಗೆ ಭಗವಂತನ ಪ್ರತಿಯೊಂದು ಗುಣವೂ ವಿಶಿಷ್ಟ. ಆ ಗುಣವೂ ಕೂಡ ತನ್ನಲ್ಲೇ ತಾನು ಅನೇಕ ಗುಣಗಳ ಸಂಬಂಧದಿಂದ ಪೂರ್ಣವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ತಿಳಿಸಿಕೊಡ್ತಿದ್ದಾರೆ. ಜ್ಞಾನಮಯ ಆಕಾರ, ಭಗವಂತ ಹೇಗಿದ್ದಾನೆ ಹಾಗಾದರೆ
ಅಂದರೆ ಅವನು ಯಾವುದೇ ಅವತಾರ ರೂಪವೇ ಇರಲಿ, ಅವನ ಮೂಲ ರೂಪವೇ ಇರಲಿ, ಎಲ್ಲೂ ಅವನ ಅವತಾರ ರೂಪಗಳಿಗೂ ಮೂಲ ರೂಪಗಳಿಗೂ ಯಾವುದೇ ಭೇದ ಇಲ್ಲ. ಎಲ್ಲವೂ ಜ್ಞಾನಮಯ, ಎಲ್ಲವೂ ಗುಣಪೂರ್ಣವಾದ ರೂಪಗಳು. ಹಾಗಾಗಿ ವೇದವ್ಯಾಸ ರೂಪವೂ ಕೂಡ ಜ್ಞಾನಮಯ ಆಕಾರ, ಜ್ಞಾನವೇ ಮೈವೆತ್ತ ಮೂರ್ತಿ, ಜ್ಞಾನಮಯ ಆನಂದ. ಅವನ ಆನಂದವೂ ಕೂಡ ಜ್ಞಾನದಿಂದ ಪೂರ್ಣವಾದದ್ದೇ. ನಮಗೂ ಕೂಡ ಆನಂದದ ತುಣುಕು ಯಾವಾಗೋ ಒಂದು ಅಭಿವ್ಯಕ್ತಿ ಆಗತ್ತೆ. ಆದರೆ ಆ ಆನಂದದ ತುಣುಕಿನ ಜೊತೆ ನೂರಾರು ಅಜ್ಞಾನದ ದುಃಖದ ಆವೃತ್ತಿ ಅದಕ್ಕಿರುತ್ತೆ. ನಮ್ಮ ಆನಂದ ಅನ್ನೋದು ಅನೇಕ ದುಃಖದ ಕಡಲಿನ ಮಧ್ಯೆ ಕಾಣುವ ಒಂದು ಚಿಕ್ಕ ಬಿಂದು ಮುತ್ತಿನಂತೆ. ಆದರೆ ಭಗವಂತ ಹಾಗಲ್ಲ. ಜ್ಞಾನದ ಕಡಲು, ಆನಂದದ ಕಡಲು, ಜ್ಞಾನ ಆನಂದಗಳ ಕಡಲು ಅಂತಲೇ ಭಗವಂತನನ್ನು ವರ್ಣಿಸ್ತೇವೆ. ಹಾಗಾಗಿ ಜ್ಞಾನಮಯ ಆನಂದ, ಜ್ಞಾನಮಯ ಐಶ್ವರ್ಯ, ಅವನ ಐಶ್ವರ್ಯತ್ವ ಅಂದರೆ ಈಶ್ವರ ಗುಣ, ಈ ಒಡೆತನ ಅನ್ನೋದೇನಿದೆ ಅದು ಕೂಡ ಜ್ಞಾನಪೂರ್ಣವಾದದ್ದು. ಇನ್ನು ಜ್ಞಾನಮಯ ವರ್ಣ, ಅವನ ಭಗವಂತ ಅನೇಕ ರೂಪಗಳಿಂದ ಕಾಣಿಸ್ಕೊಳ್ತಾನೆ. ದೇವರಿಗೇನು ಒಂದೇ ರೂಪವೇ? ಹಿರಣ್ಯವರ್ಣ ಇರ್ಬೋದು, ಲೋಹಿತ ಕೆಂಪಾಗಿ ಕಾಣ್ತಾನೆ, ಬಿಳಿಯಾಗಿ ಕಾಣ್ತಾನೆ, ನೀಲವರ್ಣದಿಂದ ಕಾಣ್ತಾನೆ. ಅವು ಎಲ್ಲ ಜ್ಞಾನಮಯ, ಎಲ್ಲವೂ ಜ್ಞಾನದ ದ್ಯೋತಕವೇ. ಇನ್ನು ಜ್ಞಾನಮಯ ತೇಜ, ಅವನ ತೇಜಸ್ಸು ಅನ್ನೋದೇನಿದೆ ಪ್ರಕಾಶ, ಅದು ಕೂಡ ಜ್ಞಾನದಿಂದ ಪೂರ್ಣ. ಜ್ಞಾನಮಯ ಶಕ್ತಿ ಅನ್ನೋದು ಅವನ ಒಂದು ವಿಶಿಷ್ಟವಾದ ಸ್ವರೂಪಭೂತವಾದ ಜ್ಞಾನ, ಇಚ್ಛಾ, ಕ್ರಿಯಾ, ಈ ಎಲ್ಲವೂ ಅವನ ಶಕ್ತಿ ಅಂತ ಕರೆಸ್ಕೊಳ್ಳುತ್ತಲ್ಲ, ಅದು ಕೂಡ ಜ್ಞಾನಮಯ. ಇನ್ನು ಜ್ಞಾನಮಯಾಂಬುದಿ, ಹಾಗಾಗಿ ಜ್ಞಾನಮಯವೆಂಬ ಕಡಲೇ ಭಗವಂತ ಅಂದರೆ ಏನು ಅಂದರೆ ನಮ್ಮಂಗೆ ಶುಕ್ಲ ಶೋಣಿತದಿಂದ ಸೇರಿದ ಯಾವುದೋ ಒಂದು ದೇಹವುಳ್ಳ ಒಬ್ಬ ವ್ಯಕ್ತಿ ಅಂತಲ್ಲ, ಜ್ಞಾನವೇ ಮೈವೆತ್ತು ಬಂದ ಕಡಲು ಅಂತ ಅವನ ದೇವರನ್ನು ವರ್ಣನೆ ಮಾಡ್ತಾರೆ. ಜ್ಞಾನ ವಿಲೋಲ, ಇಂತಹ ಭಗವಂತ ಜ್ಞಾನದಿಂದ ಬಹಳ ಆನಂದವನ್ನು ಹೊಡ್ತಾನೆ. ಅದಕ್ಕಾಗಿ ಕೃಷ್ಣ ಹೇಳಿರೋದು ಜ್ಞಾನಿಗಳೇ ನನಗೆ ಅತ್ಯಂತ ಪ್ರಿಯರು ಅಂತ. ಹೀಗೆ ಜ್ಞಾನ ವಿಲೋಲ ನಾಮಾನಿ ವಿಜಯ ವಿಠ್ಠಲನೆ, ಹೀಗೆ ಇಂಥ ಅನೇಕ ನಾಮಗಳನ್ನು ಹೊಂದಿರುವ ವಿಜಯ ವಿಠ್ಠಲನೆ, ನಿನಗೆ ಮೌನಿ ವ್ರತ ಧೃತನೆ, ನಿನಗೆ ಸಮಾನವಾದ ಮೌನಿ ವ್ರತ ಅಂದರೆ ನಿನ್ನಂಥ ಜ್ಞಾನಿ, ನಿನ್ನಂಥ ಒಂದು ತಿಳಿವಿನ ಆಗರವಾದ ಮೌನಿ ವ್ರತಧೃತ ಅಂದ್ರೇನು? ಇಲ್ಲಿ ವೇದವ್ಯಾಸ ರೂಪದಲ್ಲಿ ವಿಶೇಷವಾಗಿ ಬರೀ ಮುದ್ರೆಯಿಂದ ವರ ಅಭಯ ಮುದ್ರೆಗಳನ್ನು ತೋರಿಸಿ ಮೌನದಲ್ಲಿ ಅಂದರೆ ಅವನ ಒಂದು ದೃಷ್ಟಿಯಿಂದ, ಅವರ ಒಂದು ರೂಪದಿಂದಲೇ ಎಲ್ಲರಿಗೂ ಜ್ಞಾನದ ಒಂದು ಪ್ರಕಾಶವನ್ನು ಸೂಸ್ತಾ ಇದ್ದಾರೆ. ಅಂತಹ ಮುನಿಯ ಒಂದು ವೇಷದಲ್ಲಿ ಇರುವ ಜ್ಞಾನ ಸುಖ ಸಾಂದ್ರ, ಮುನಿರೂಪನಾಗಿ ನಮಗೆ ಕಾಣಿಸಿಕೊಳ್ಳುತ್ತಿರುವ ಜ್ಞಾನ ಸುಖ ರೂಪಿಯಾದ ಭಗವಂತ ನೀನು ಅಂತ ಯಾಕಿಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದರೆ, ವೇದವ್ಯಾಸ ಕಶ್ಚನ ಋಷಿ ಅಂತ ತುಂಬ ಜನ ಹೇಳಿದ್ದಾರೆ. ಇವತ್ತಿಗೂ ಇಡೀ ನಮ್ಮ ಆರ್ಷ ಪರಂಪರೆ ವೇದಗಳ ಮೇಲೆ ನಿಂತಿದೆ. ವೇದವನ್ನೇ ಪರಮ ಪ್ರಮಾಣ ಅಂತ ನಂಬಿರುವ ಅನೇಕರೇ ಕೂಡ ಅದನ್ನು ನಮಗೆ ಈ ವಿಭಾಗ ಮಾಡಿಕೊಟ್ಟ ವೇದವ್ಯಾಸ ಭಗವಂತನ ರೂಪ ಅಲ್ಲ, ಯಾರೋ ಒಬ್ಬ ಮುನಿ ಅಂತ ಚಿಂತನೆ ಮಾಡ್ತಾರೆ. ಹಾಗಲ್ಲ, ಅವನು ಸಾಕ್ಷಾತ್ ಭಗವಂತ. ಇಲ್ಲಿ ಮುನಿ ರೂಪದಲ್ಲಿ ನಮಗೆ ಜ್ಞಾನದ ಪ್ರಕಾಶವನ್ನು ಕೊಡಲಿಕ್ಕೆ ತಾನು ಭೂಮಿಗೆ ಬಂದಿರುವವನು ಸಾಕ್ಷಾತ್ ಭಗವಂತನೇ ಅನ್ನೋದನ್ನು ನಮಗೆ ಸ್ಪಷ್ಟ ಮಾಡಿಸಿ ಕೊಡಬೇಕಾಗಿದೆ ದಾಸರಿಗೆ. ಹಾಗಾಗಿ ಇಷ್ಟೊಂದು ವಿಶೇಷಣಗಳಿಂದ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನ ಸೃಷ್ಟಿ ಹೇಗೆ ಪರಿಪೂರ್ಣವೋ ಹಾಗೆ ವೇದವ್ಯಾಸ ರೂಪನಾಗಿ ಬಂದು ಅವರೇನು ಕೊಟ್ಟಿದ್ದಾರೆ ಜ್ಞಾನ ಪರಂಪರೆ, ಅದು ಕೂಡ ಅಷ್ಟೇ ಉತ್ಕೃಷ್ಟವಾದದ್ದು, ಪರಿಪೂರ್ಣವಾದದ್ದು. ಯಾರೋ ನಿಮ್ಮಂತಹ ಅಜ್ಞಾನಿಯ ಕೈಯಿಂದ ಉಂಟಾದ ವಸ್ತುವಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಈ ಚಿಂತನೆ. ಯಾಕೆ ಜ್ಞಾನಕ್ಕೆ ಇಷ್ಟೆಲ್ಲ ಒತ್ತು ಕೊಟ್ಟಿದ್ದಾರೆ ಅಂದರೆ, ಮೊದಲನೇದಾಗಿ ವೇದವ್ಯಾಸ ರೂಪವೇ ಜ್ಞಾನ ರೂಪ, ಜ್ಞಾನದ ಪ್ರಸಾರಕ್ಕಾಗಿಯೇ ಬಂದ ರೂಪ. ಅದಲ್ಲದೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅಂದರೆ ಎಲ್ಲವೂ ಜ್ಞಾನಕ್ಕಾಗಿಯೇ ಮಾಡೋದು. ನಮ್ಮ ಎಲ್ಲ ಸಾಧನೆಗಳು, ಅಂತರಂಗದ ಸಾಧನೆ ಇರ್ಬೋದು, ಬಹಿರಂಗದ ಸಾಧನೆ ಇರ್ಬೋದು, ಇದೆಲ್ಲವೂ ಜ್ಞಾನದಲ್ಲೇ ಪರ್ಯವಸಾನ ಆಗಬೇಕು. ಆ ಜ್ಞಾನವನ್ನು
ಹೇಗೆ ಪಡೆಯೋದು ಅಂದರೆ ಭಗವಂತ ಜ್ಞಾನ ಸ್ವರೂಪ ಅಂತ ನಾವು ಚಿಂತನೆ ಮಾಡೋದ್ರಿಂದ ನಮ್ಮ ಯೋಗ್ಯತಾನುಸಾರವಾಗಿ ನಾವೂ ಕೂಡ ಈ ಜ್ಞಾನ ರೂಪಗಳಾಗಿ ಜ್ಞಾನವನ್ನು ಹೊಂದಲಿಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಜ್ಞಾನಮಯವಾದ ರೂಪ ಭಗವಂತ, ಅವನ ಆನಂದ, ಅವನ ಐಶ್ವರ್ಯ, ಅವನ ಎಲ್ಲ ಶಕ್ತಿಗಳು ಕೂಡ ಜ್ಞಾನಪೂರ್ಣ ಅಂತ ಉಪಾಸನೆ ಮಾಡಬೇಕು ಅನ್ನೋದು ದಾಸರ ಅಭಿಪ್ರಾಯ ಇಲ್ಲಿ. ಮುಂದೆ ಯಾಕೆ ಬರಬೇಕಾಯಿತು ವೇದವ್ಯಾಸರು? ಹಾಗಾದರೆ ಭಗವಂತ ಯಾಕೆ ವೇದವ್ಯಾಸ ರೂಪವನ್ನು ಹೊತ್ತು ಬಂದ? ಅನೇಕ ರೂಪಗಳ ಒಂದು ಆವಿರ್ಭೂತವಾಗಿತ್ತು ಆಗೇನೆ, ಆದರೂ ಕೂಡ ವೇದವ್ಯಾಸ ರೂಪದ ಅವಶ್ಯಕತೆ ಏನಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಲಿಯ ವ್ಯಾಪಾರವೆಗ್ಗಳವಾಗಿ ವ್ಯಾಪಿಸಿ ಸಲೆ ಧರ್ಮಾವಳಿಗಳ ಅಳಿದು ಹೋಗಿರಲಾಗಿ ಸುಲಭ ಜ್ಞಾನವೆಲ್ಲ ಮಲಿನದಿಂದಲಿ ಕೆಟ್ಟು ಇಳಿಯಳು ಉತ್ತಮ ಸಂಪ್ರದಾಯಕದ ಸುಳುವು ಕಾಣದೆ ಹೋಗಿ ಅಳಲಿಗೀರ್ವಾಣರು ಜಲಜ ಸಂಭವನು ಒಂದಾಗಿ ನಿಂದು ತಲೆವಾಗಿ ಉಸಿರಲು ಬಲುವಾಗಿ ವಶಿಷ್ಠ ಕುಲದಲ್ಲಿ ಜನಿಸಿದ ಬಲದೈವವೇ ನಳಿನಾಕ್ಷ ಮಹಸಿರಿ ವಿಜಯ ವಿಠ್ಠಲ ಬದರಿ ನಿಲಯ ನಿನ್ನ ಲೀಲೆಗೆ ನೆಲೆಯಾವುದೋ ಜೀಯ. ಯಾಕೆ ಬಂದರು ವೇದವ್ಯಾಸರು ಅಂದರೆ, ದ್ವಾಪರೆ ಆಚಾರ್ಯರೇ ಹೇಳಿದ್ದಾರೆ, ಅವರ ಸೂತ್ರ ಭಾಷ್ಯದ ಮೊದಲಿಗೇನೆ, ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ರಾದಿಭಿ ಅರ್ಥಿತೋ ಭಗವಾನ್ ವ್ಯಾಸತ್ವೇನ ಅವತಾರ ಅಂತ. ಅಂದರೆ ಹೇಗಾಗಿತ್ತು ಅಂದರೆ, ಕೃತಯುಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾರಾಯಣನಿಂದ ಉಪದೇಶಿಸಲ್ಪಟ್ಟ ಜ್ಞಾನ ಸ್ಪಷ್ಟವಾಗಿತ್ತು. ತ್ರೇತಾಯುಗಕ್ಕೆ ಬರುವಾಗ ಸ್ವಲ್ಪ ಕಮ್ಮಿ ಆಯಿತು, ಸ್ವಲ್ಪ ಜ್ಞಾನದಲ್ಲಿ ಸ್ವಲ್ಪ ಗುಣಮಟ್ಟ ಕಮ್ಮಿ ಆಯಿತು. ಇನ್ನು ದ್ವಾಪರಕ್ಕೆ ಬರುವ ಹೊತ್ತಿಗೆ, ದ್ವಾಪರದ ಕೊನೆಯ ಹೊತ್ತಿಗೆ ಈ ಏನು ಜ್ಞಾನದ ಪರಂಪರೆ ಅನ್ನೋದೇನಿದೆ ಅದು ಪೂರ್ಣವಾಗಿ ನಶಿಸುವ ಒಂದು ಪ್ರಸಂಗ ಬಂತು. ಇದರ ವಿವರವಾದ ಕಥೆಯನ್ನು ನಮಗೆ ತ್ರಿವಿಕ್ರಮ ಪಂಡಿತರು ಇದರ ಈ ಭಾಷ್ಯದ ಒಂದು ವಿವರಣೆಯನ್ನು ಕೊಡುವಾಗ ತತ್ವಪ್ರದೀಪದಲ್ಲಿ ಕೊಟ್ಟಿದ್ದಾರೆ. ಏನಾಯಿತು ಒಮ್ಮೆ ಅಂದರೆ, ಎಲ್ಲ ಜ್ಞಾನಿಗಳು 12 ವರ್ಷ ವಿಚಿತ್ರವಾದ ಬರಗಾಲ ಬಂತು. ಋಷಿಮುನಿಗಳಿಗೆ ಅವರ ಸಾಧನಕ್ಕೆ ಬಹಳ ತೊಂದರೆ ಉಂಟಾದಾಗ ಭಗವಂತನ ಅನುಗ್ರಹದಿಂದ ಗೌತಮರ ಆಶ್ರಮದಲ್ಲಿ ಅವರ ತಪಶಕ್ತಿಯಿಂದ ಎಲ್ಲದಕ್ಕೂ ವ್ಯವಸ್ಥೆ ಇದ್ದು, ಅವರ ಆಶ್ರಯಕ್ಕೆ ಎಲ್ಲ ಬ್ರಾಹ್ಮಣರು, ಯತಿಗಳು ಮುಂತಾದವರು ಹೋಗಿ ಅವರ ಆಶ್ರಯವನ್ನು ಪಡೆದರು. ಅಲ್ಲಿ ತಮ್ಮ ತಪೋನುಷ್ಠಾನಗಳನ್ನು ಮಾಡಿ ತಾವು ಆನಂದದಿಂದ ಕಾಲ ಕಳೆತಿರಬೇಕಾದ್ರೆ ಬರಗಾಲ ಮುಗಿಯುವ ಪರಿಸ್ಥಿತಿ ಬಂತು. ಹಾಗ ಬಂದಾಗ ಎಲ್ಲ ಬ್ರಾಹ್ಮಣರು ಬಹಳ ಕಾಲದಿಂದ ತಮ್ಮ ಆಶ್ರಮಾದಿಗಳನ್ನು ಬಿಟ್ಟಿಲ್ಲಿದ್ದೇವೆ, ಇನ್ನು ನಮ್ಮ ಸ್ಥಳಕ್ಕೆ ಹೊರಡುತ್ತೇವೆ ಅಂತ ಅವರ ಅನುಜ್ಞೆಯನ್ನು ಕೇಳಿದಾಗ ಗೌತಮರು ಅದನ್ನು ಮುಂದೆ ತಳ್ಳಿದರು, ಕಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡಲಿಲ್ಲ. ಹಾಗಿರ್ಬೇಕಾದ್ರೆ ಏನಾಯಿತು ಅಂದರೆ, ಇಲ್ಲಿ ಭಗವತ್ ಸಂಕಲ್ಪ ಮತ್ತು ಇವರ ಇಷ್ಟು ಜನರಿಗೆ ಆಶ್ರಯ ಕೊಟ್ಟ ಮಹತ್ ಪುಣ್ಯವನ್ನು ಭಗವಂತ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬೇಕಿತ್ತು, ಮುಂದೆ ಕಾರ್ಯ ನಡಿಲೂಬೇಕಿತ್ತು. ಇಷ್ಟೊಂದು ಸಮೃದ್ಧವಾದ ಪರಂಪರೆಯಲ್ಲೇ ಜ್ಞಾನವೇ ಮುಂದುವರಿತಾ ಹೋದರೆ ಮುಂದೆ ತೊಂದರೆ ಆಗತ್ತೆ, ಕಲಿಯುಗದ ಒಂದು ಆವೃತ್ತಿಗೆ ತೊಂದರೆ ಆಗತ್ತೆ ಅಂತ ಭಗವಂತ ಸಂಕಲ್ಪ ಮಾಡ್ತಾನೆ. ಅದರಂತೆ ಪಾರ್ವತಿಯ ಪ್ರೇರಣೆಯಿಂದ ಗಣಪತಿ ಈ ಬ್ರಾಹ್ಮಣರಲ್ಲಿಗೆ ಬಂದು ಅವರಿಗೆ ಒಂದು ಉಪಾಯವನ್ನು ಹೇಳಿ ಯಾವುದೋ ಕಾರಣದಿಂದ ಒಂದು ಗೋವನ್ನು ಸೃಷ್ಟಿ ಮಾಡಿ ಅವರೆಲ್ಲರೂ ತಮ್ಮ ತಪೋಬಲದಿಂದ ಅದಕ್ಕೆ ಯಾವುದೋ ಒಂದು ಕಾರಣದಿಂದ ಗೌತಮರ ಒಂದು ಗೌತಮರಿಂದ ದರ್ಭೆಯ ಒಂದು ಸ್ಪರ್ಶ ಆದ ಕೂಡಲೇ ಆ ಗೋವು ಸತ್ತು ಬಿತ್ತು ಅನ್ನೋ ಒಂದು ಕಾರಣವನ್ನು ತಗೊಂಡು ತಮ್ಮ ಆಶ್ರಮಗಳಿಗೆ ತೆರಳಿಕ್ಕೆ ನೋಡ್ತಾರೆ. ಆಗ ಇದನ್ನು ಜ್ಞಾನದಲ್ಲಿ ಚಿಂತನೆ ಮಾಡಿ ಗೌತಮರು ಕೊನೆಗೆ ರುದ್ರದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅವರಿಂದ ಗಂಗೆಯನ್ನು ತಂದು ಅದಕ್ಕೆ ಪ್ರೋಕ್ಷಣೆ ಮಾಡಿದಾಗ ಮತ್ತೆ ಆ ಗೋವು ತಾನು ಎದ್ದು ನಿಲ್ಲತ್ತೆ. ಎದ್ದು ನಿಂತಾಗ ಆ ಧಾರೆ ಏನು ಹರಿತಾಳೆ ಗಂಗೆ, ಅವಳನ್ನೇ ಗೋದಾವರಿ ಅಂತ ಕರೀತಾರೆ ಇವತ್ತಿಗೂ ಕೂಡ. ಇಷ್ಟೆಲ್ಲ ಆಗಬೇಕಾದ್ರೆ ಹೀಗೆ ಬರೀ ಗಂಗೆಯ ಭಗವಂತನ ಪಾದದ ಜಲದಿಂದ ಏಳಬೇಕಾದ್ರೆ ಈ ಹಸುವಿನ ಆಯುಷ್ಯ ಇನ್ನೂ ಇತ್ತು ಅನ್ನೋದಾದರೆ ಹೀಗ್ಯಾಕಾಯಿತು ಅನ್ನೋದನ್ನು ಜ್ಞಾನದೃಷ್ಟಿಯಿಂದ ನೋಡಿದ ಗೌತಮರು ಈ ಬ್ರಾಹ್ಮಣರ ಒಂದು ಕುಕಾರ್ಯದಿಂದ ತುಂಬ ದುಃಖಪಟ್ಟು
ಇನ್ನು ಮುಂದೆ ಅವರು ಏನು ಇಲ್ಲಿ ಜ್ಞಾನವನ್ನು ಗಳಿಸಿದ್ರು ಈ ಒಂದು ಪರಿಸರದಲ್ಲಿ ಅವೆಲ್ಲವೂ ನಷ್ಟವಾಗಿ ಹೋಗಲಿ ಅಂತ ಶಾಪವನ್ನು ಕೊಡ್ತಾರೆ. ಹೀಗೆ ಮುಂದೆ ಕಲಿಕಾಲ ಬರಬೇಕಾಗಿದೆ. ಈ ಜ್ಞಾನದ ಪರಂಪರೆ ಅನ್ನೋದು ಇನ್ನೂ ಕುತ್ಸಿತ ಸ್ಥಿತಿಗೆ ಹೋಗಬೇಕಾಗಿದೆ. ಅದು ಭಗವತ್ ಸಂಕಲ್ಪ. ಅದಕ್ಕೆ ಗೌತಮರನ್ನ ಒಂದು ನೆಪವನ್ನಾಗಿ ಮಾಡಿಕೊಂಡು ಭಗವಂತ ಬ್ರಾಹ್ಮಣರಲ್ಲಿ ಈ ಶಾಪವನ್ನು ಕೊಡ್ತಾನೆ. ಅಂದರೆ ಏನಾಗತ್ತೆ, ಜ್ಞಾನದ ಒಂದು ನಷ್ಟ ಉಂಟಾಗತ್ತೆ. ಇಂತಹ ಸ್ಥಿತಿಯಲ್ಲಿ ಜ್ಞಾನ ನಷ್ಟ ಆಗಿ ಅತ್ಯಂತ ದುಸ್ಥಿತಿ ಬಂದಾಗ ಏನಾಗುತ್ತೆ, ಕಲಿಯ ವ್ಯಾಪಾರ ವ್ಯಗ್ಗಳವಾಗಿ ವ್ಯಾಪಿಸಿ ಎಲ್ಲಿ ಜ್ಞಾನ ತಿರೋಧಾನ ಆಗತ್ತೆ ಅಲ್ಲಿ ಕಲಿ ವ್ಯಾಪಾರ ಸಹಜವಾಗೇ ಹೆಚ್ಚಾಗತ್ತೆ. ಸಲೆ ಧರ್ಮಾವಳಿಗಳ ಅಳಿದು ಹೋಗಿರಲಾಗಿ. ಹಾಗಾಗಿ ಧರ್ಮಾಧರ್ಮಗಳ ವಿವೇಕ ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗಬೇಕಾದ್ರೆ ಸುಲಭ ಜ್ಞಾನವೆಲ್ಲ ಮಲಿನದಿಂದಲೇ ಕೆಟ್ಟು ಸುಲಭವಾಗಿ ಅತ್ಯಂತ ಉತ್ಕೃಷ್ಟವಾದ ಪರಿಶುದ್ಧವಾದ ಜ್ಞಾನ ಅನ್ನೋದು ಏನಿತ್ತು ಅದು ಅತ್ಯಂತ ಮಲಿನವಾದಾಗ ಇಳೆಯಳು ಉತ್ತಮ ಸಂಪ್ರದಾಯಕದ ಸುಳುಹು ಕಾಣದೆ ಹೋಗಿ ಇಳೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಭೂಮಿಯಲ್ಲಿ ಒಂದು ಶುದ್ಧ ಜ್ಞಾನ ಪರಂಪರೆ ಅನ್ನೋದು ಕಾಣದೆ ಹೋದಾಗ ಈ ರೀತಿ ಅತ್ಯಂತವಾದ ದುಸ್ಥಿತಿ ಬಂದಾಗ ಜ್ಞಾನ ಪರಂಪರೆಗೆ ಆಗ ಗೀರ್ವಾಣರು ಜಲಜ ಸಂಭವನು ಒಂದಾಗಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಬ್ರಹ್ಮ ರುದ್ರೇಂದ್ರಾದಿಭಿಹಿ ಅರ್ಥಿತೋ ಭಗವಾನ್ ಅಂತ ಏನು ಹೇಳಿದೆ, ಹಾಗೆ ಭಗವಂತ ಬ್ರಹ್ಮ ರುದ್ರಾದಿಗಳಿಂದ ಪ್ರಾರ್ಥಿತನಾಗಿ ಏನು ಮಾಡ್ತಾನೆ, ತಲೆವಾಗಿ ಉಸಿರಲು ಬಲವಾಗಿ ನೀನೇ ಉದ್ಧಾರ ಮಾಡಬೇಕು, ನೀನೇ ಮತ್ತೆ ಈ ಜ್ಞಾನ ಪರಂಪರೆಯನ್ನು ಉಳಿಸಿಕೊಡಬೇಕು ಅಂತ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಏನು ಮಾಡ್ತಾನೆ ಭಗವಂತ, ವೇದವ್ಯಾಸ ರೂಪದಿಂದ ಬರ್ತಾನೆ. ಹೇಗೆ ಬಂದ, ವಸಿಷ್ಠರ ಕುಲದಲ್ಲಿ ವಸಿಷ್ಠನ ಮೊಮ್ಮಗನಾಗಿ ಪರಾಶರ ಋಷಿಗಳಿದ್ದಾಗ ಅವರ ಮಗನಾಗಿ ಭಗವಂತ ನಳಿನಾಕ್ಷ, ವಸಿಷ್ಠ ಕುಲದಲ್ಲಿ ಜನಿಸಿದ ಬಲದೈವವೇ ನಳಿನಾಕ್ಷ ಅತ್ಯಂತ ಕರುಣೆಯಿಂದ ಜ್ಞಾನ ಪರಂಪರೆಯನ್ನು ಉಳಿಸ್ಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಮಹಸಿರಿ ವಿಜಯ ವಿಠ್ಠಲ ಬದರಿ ನಿಲಯ ಬದರಿ ಕ್ಷೇತ್ರದಲ್ಲಿ ಹೀಗೆ ಪರಾಶರರ ಸುತನಾಗಿ ವಸಿಷ್ಠ ಕುಲದಲ್ಲಿ ವಾಸಿಷ್ಠ ಕೃಷ್ಣನಾಗಿ ಈ ಭೂಮಿಗೆ ಬರ್ತಾನೆ. ನಿನ್ನ ಲೀಲೆಗೆ ನೆಲೆ ಯಾವುದೋ ಜೀಯ ಅಂತ ಕೇಳ್ತಾರೆ. ಹೀಗೆ ತಾನೇ ಜ್ಞಾನವನ್ನು ಯುಗ ಪರಂಪರೆಗೆ ಅನುಗುಣವಾಗಿ ಹ್ರಾಸ ಮಾಡಿಸಿ ಮತ್ತೆ ಅದನ್ನು ಉದ್ಧಾರ ತಾನೇ ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಾಡಿ ಹೀಗೆ ಸುಜೀವಿಗಳಿಗೆ ಅವರ ಗತಿಯನ್ನು ಪಡೀಲಿಕ್ಕೆ ಒಂದು ಅವಕಾಶವನ್ನು ಕೊಡುವ ಭಗವಂತನ ಈ ಲೀಲೆಗೆ ಯಾರು ತಾನೇ ಸರಿ, ಎಲ್ಲ ಅವನ ಸಂಕಲ್ಪದಂತೆ ನಡೆಯುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಹಾಗಾಗಿ ನಿನ್ನ ಲೀಲೆಗೆ ನೆಲೆ ಯಾವುದೋ ಜೀಯ ಅಂತ ದಾಸರು ಕೇಳ್ತಾರೆ. ಇದನ್ನೇ ವಾದಿರಾಜರು ಬಹಳ ಸುಂದರವಾಗಿ ತಮ್ಮ ದೇವರ ನಾಮದಲ್ಲಿ ಚಿತ್ರಿಸಿದ್ದಾರೆ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪಿಸಲು ಜ್ಞಾನಲೋಪ ವಾಗೆ ಆಪರತತ್ವ ಸ್ವರೂಪ ಶ್ರೀಪತಿಯ ಕಾಯೆಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗನ ಪೆಣ್ಣಿನ ರೂಪಗೊಲಿದವ ನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಸರಿ, ವೇದವ್ಯಾಸರಾಗಿ ಜನಿಸಿ ಏನು ಮಾಡಿದರು ಅನ್ನೋದನ್ನು ಈ ನುಡಿಯಲ್ಲಿ ಹೇಳ್ತಾರೆ. ಪರಾಶರ ಉದರದಲ್ಲಿ ಒಂದು ಅಂತಾಗಿದೆ, ಪ್ರಿಂಟ್ ಅದು ತಪ್ಪದು. ಪರಾಶರ ಉದರದಲ್ಲಿ ಬಂದು 3 ಪುರಾಣ ವಿರಚಿಸಿ ಅದರೊಳು 6 ಸತ್ವ ರಾಜಸ ತರುವಾಯ 6 ತಾಮಸ ಇನಿತಷ್ಟದಶವೆಂದು ಧಾರುಣಿ ತುಂಬಲು ಕರುಣದಿಂದ ಸೂರಿ ಮುಕ್ತರಿಗೆ ನಿತ್ಯ ಸಂಸಾರಿಗೆ ಘೋರ ತಮಸಿಗೆ 3 ಪರಿಮಾಡಿ ಕಾರಣವೆನಿಸಿ ಪ್ರತಿಷ್ಠಿಸಿ ಕಲಿಯ ನಿವಾರಣವನ್ನು ಮಾಡಿದ ಭಾರತಕರ್ತನೇ ಸುಜನರಿಗೆ ತೋರಿದ ದ್ವಯಪಾಯನ ಮುನಿ 7 ಭುವನದೊಳ 6 ನಿನಗೆ ಎಣೆ ಕಾರುಣ್ಯ ನಿಧಿ ಪುಣ್ಯ ವಿಜಯ ವಿಠ್ಠಲ ಮುನಿವರೇಣ್ಯ ಸುರರಗ್ರಗಣ್ಯ ನಿರ್ವಿಣ್ಯ. ಹೀಗೆ ಪರಾಶರರ ಉದರದಲ್ಲಿ ಸತ್ಯವತಿಯ ಮಗನಾಗಿ ಜನಿಸಿ ಬಂದು 3 ಅಂದರೆ
6 × 3 18 ಪುರಾಣ ವಿರಚಿಸಿ 18 ಪುರಾಣಗಳನ್ನು ಸೂತ್ರ ಪ್ರಸ್ಥಾನವನ್ನು ಮಾಡಿ ವೇದ ವಿಭಾಗ ಮಾಡಿ ಅದೆಲ್ಲ ಉಪಲಕ್ಷಣತೆಯ ಮೊದಲು ವೇದಗಳನ್ನು ಅನೇಕ ವಿಭಾಗವಾಗಿ ಕ್ರಮವಾಗಿ ನಮಗೆ ವಿಂಗಡಣೆ ಮಾಡಿಕೊಡ್ತಾರೆ. ಇಡಿಯಾದ ವೇದ ಪರಂಪರೆಯನ್ನು ಹಾಗೆ ಗ್ರಹಿಸುವಂಥ ಜ್ಞಾನದ ಶಕ್ತಿ ನಾಶ ಆಗಿ ಹೋಗಿತ್ತು. ಹಾಗಾಗಿ ಅದನ್ನು ಕ್ರಮವಾಗಿ ವಿಂಗಡಣೆ ಮಾಡಿಕೊಡ್ತಾರೆ. ಇದು ಪ್ರತಿ ಯುಗದಲ್ಲೂ ನಡೆಯುವ ಕ್ರಿಯೆ. ಆ ಕಾಲ ಯುಗದ ಅನುಗುಣವಾಗಿ ವೇದವ್ಯಾಸ ರೂಪ ಇದ್ದೇ ಇರುತ್ತೆ. ವೇದವ್ಯಾಸರು ಬಂದು ಈ ಕಾರ್ಯವನ್ನು ಮಾಡ್ತಾರೆ. ಆದರೆ ಎಲ್ಲ ಕಾಲದಲ್ಲೂ ಭಗವಂತನೇ ವೇದವ್ಯಾಸನಾಗಿ ಬರ್ತಾನೆ ಅಂತಿಲ್ಲ. ಮುಂದೆ ಒಮ್ಮೊಮ್ಮೆ ಒಬ್ಬೊಬ್ಬ ದೇವತೆಗಳು ಆ ಯುಗದ ಅವಶ್ಯಕತೆಯಂತೆ ಈ ಕಾರ್ಯವನ್ನು ಮಾಡ್ತಾರೆ. ಕೆಲವು ಯುಗಗಳಲ್ಲಿ ಭಗವಂತನೇ ವೇದವ್ಯಾಸನಾಗಿ ಬರ್ತಾರೆ. ಈ ನಮ್ಮ ಸುಕೃತದಿಂದ ಈ ಯುಗಚಕ್ರದಲ್ಲೂ ಕೂಡ ಭಗವಂತನೇ ಸಾಕ್ಷಾತ್ ವೇದವ್ಯಾಸರಾಗಿ ಅವತಾರ ಮಾಡಿ ನಮಗೆ ಈ ವೇದಗಳನ್ನು ವಿಭಾಗ ಮಾಡಿ ಸೂತ್ರವನ್ನು ರಚಿಸಿಕೊಟ್ಟು ಅತ್ಯಂತ ಸುಷ್ಟುವಾಗಿ ಕ್ಲಿಷ್ಟವಿಲ್ಲದಂತೆ ಸರಳವಾದ ಸೂತ್ರಗಳನ್ನು ನಡೆಸಿಕೊಟ್ಟು ಮಹಾಭಾರತಾದಿ ಗ್ರಂಥಗಳನ್ನು ಕೊಟ್ಟಿದ್ದಲ್ಲದೆ 18 ಪುರಾಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ 6 ಸತ್ವ, ರಾಜಸ, ತಾಮಸ ಅನ್ನೋದು ಮೇಲ್ಭಾಗದ ವಿಭಾಗ. ಎಲ್ಲವೂ ಶುದ್ಧ ಸಾತ್ವಿಕ ಪುರಾಣಗಳೇ. ಈ ಜ್ಞಾನ ನಮಗಿರಬೇಕು. ಇಲ್ಲಿ ದಾಸರು ಹೇಳಿರುವ ವಿವಕ್ಷೆ ಏನು ಅನ್ನೋದನ್ನು ಅವರೇ ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಅಂದರೆ ಸಾತ್ವಿಕರು ಮಾತ್ರ 6 ಪುರಾಣ ಓದಬೇಕು, ರಾಜಸರು 6 ಪುರಾಣಗಳನ್ನು ಓದಬೇಕು, ತಾಮಸರಿಗೆ ಇನ್ನುಳಿದ 6 ಪುರಾಣಗಳು, ಹಾಗೆಲ್ಲ ಇಲ್ಲ. ಎಲ್ಲ ಪುರಾಣಗಳು ಸಾತ್ವಿಕ ಪುರಾಣಗಳೇ. ಆದರೆ ಮೇಲ್ನೋಟಕ್ಕೆ ಅತ್ಯಂತ ಸುಲಭವಾಗಿ ಕೆಲವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅರ್ಥವನ್ನು ನೀಡುವ ಒಂದು ಗುಣ ಪುರಾಣಗಳಲ್ಲಿದೆ. ಗುಹ್ಯ ಭಾಷೆ ಅಂತ ಅದಕ್ಕೆ ಹೇಳೋದು. ಶ್ರೀಮದ್ ಭಾಗವತ ಒಂದೇ ಸಮಾಧಿನ, ಅದಕ್ಕೆ ನಾರದರ ಪ್ರಾರ್ಥನೆಯಂತೆ ಶ್ರೀಮದ್ ಭಾಗವತವನ್ನು ಮಾತ್ರ ಸಮಾಧಿ ಭಾಷೆ ಅಂದರೆ ಇದ್ದದ್ದಂತೆ ಹೇಳಿದಂತೆ ವೇದವ್ಯಾಸರು ರಚಿಸಿ ಉಪಕಾರ ಮಾಡಿಕೊಟ್ರು. ಉಳಿದೆಲ್ಲ ಪುರಾಣಗಳಲ್ಲೂ ಕೂಡ ಸಮಾಧಿ ಇದೆ, ಗುಹ್ಯ ಭಾಷೆ ಇದೆ, ಹಾಗೆಯೇ ದರ್ಶನ ಭಾಷೆ ಇದೆ. ಹೀಗೆ ದರ್ಶನ ಅಂದರೆ ಕಂಡದ್ದನ್ನು ಕಂಡಾಗಿ ಹೇಳೋದು, ಗುಹ್ಯ ಅಂದರೆ ಅತ್ಯಂತ ಮೇಲ್ನೋಟಕ್ಕೆ ಕಾಣುವ ಅರ್ಥವೇ ಬೇರೆ, ಒಳಗೆ ನಾವು ಗ್ರಹಿಸಬೇಕಾದ ವಿಷಯವೇ ಬೇರೆ ಇರೋದು. ಇನ್ನು ಸಮಾಧಿ ಅಂದರೆ ನೇರ, ಇದ್ದದ್ದು ಇದ್ದಂತೆ ಹೇಳೋದು. ಹೀಗೆ ಅನೇಕ ವಿಧವಾದ ಭಾಷಾ ತ್ರೈವಿಧ್ಯ, ಅದರ ಜೊತೆ ಅನೇಕ ರೀತಿಗಳು, ರೀತಿನಾಂ ಶತಮೇವಚ, ಹೀಗೇನಿದೆ 3 ರೀತಿಯ ಭಾಷೆ, 100 ರೀತಿಗಳು, ಈ ಎಲ್ಲವನ್ನೂ ತಿಳಿದವನು ಮಾತ್ರ ಪುರಾಣಗಳ ಚಿಂತನೆಯನ್ನು ಮಾಡಬಲ್ಲ. ಈ 18 ಪುರಾಣಗಳ ಹೆಸರು ನಿಮಗೆಲ್ಲ ಗೊತ್ತೇ ಇದೆ, ಅದನ್ನೇನು ವಿವರಿಸುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲವೂ ಸಾತ್ವಿಕ ಪುರಾಣಗಳೇ. ಆದರೆ ಎಲ್ಲ ಲೋಕದ ವಿಭಿನ್ನ ಅಧಿಕಾರಿ ವರ್ಗದಿಂದಾಗಿ ಈ ಕೆಲವು ರಾಜಸರಿಗೆ ಅತ್ಯಂತ ರುಚಿಸುತ್ತೆ. ಉದಾಹರಣೆಗೆ ಅನೇಕ ತಮಗೆ ಬೇಕಾದ ಲೌಕಿಕ ಸಂಪತ್ತಿನ ಒಂದು ಹೊಂದುವಿಕೆಗೆ ಕಾರಣವಾಗುವ ವಾಕ್ಯಗಳು ಹೆಚ್ಚು ಕಾಡುವ ಪುರಾಣಗಳು ರಾಜಸರಿಗೆ ಪ್ರಿಯವಾದರೆ, ಅನೇಕ ದುಷ್ಟ ಜ್ಞಾನಗಳು ತಮ್ಮ ದುಷ್ಟ ಚಿಂತನೆಗಳಿಗೆ ಕಾರಣ ಆಗೋದು, ಅಥವಾ ಇನ್ಯಾರನ್ನೋ ಸರ್ವೋತ್ತಮ ಅಂತ ತಿಳಿದು ತಮ್ಮಲ್ಲಿ ತಾವು ಬೇಗ ಸುಖವನ್ನು ಹೊಂದುವ ಬಯಕೆ ಇರುವ ತಾಮಸರಿಗೆ ಕೆಲವು ಪುರಾಣಗಳು ಆಪ್ತವಾಗಿ ಕಂಡಿತು. ಇನ್ನು ಭಗವಂತನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವವನ್ನು ಚೆನ್ನಾಗಿ ನೇರವಾಗಿ ತಿಳಿಸುವ ಪುರಾಣಗಳಿರ್ಬೋದು, ಅವು ಸಾತ್ವಿಕರಿಗೆ ಪ್ರಿಯವಾಗಬಹುದು. ಹೀಗೆ ಅಧಿಕಾರಿ ವಿವಕ್ಷೆಯಿಂದ ಈ ವಿಭಾಗ ಅನ್ನೋ ಒಂದು ಜ್ಞಾನವನ್ನು ತಿಳ್ಕೊಳ್ಬೇಕು. ಆದರೆ ಎಲ್ಲವೂ ಪರಮ ಸಾತ್ವಿಕ ಪುರಾಣಗಳೇ. ಇವನ್ನು ಕೊಟ್ಟು ಕಲಿಯ ನಿವಾರಣವನ್ನು ಮಾಡಿದ. ಹೀಗೆ ಪುರಾಣಗಳ ರಚನೆ ಮಾಡಿ ಕಲಿಯ ದೋಷದಿಂದ ಏನು ಜ್ಞಾನಿಗಳು ಒದ್ದಾಡ್ತಾ ಇದ್ರೋ ಅದನ್ನು ಹೋಗಲಾಡಿಸಿ ಭಾರತಕರ್ತನೆ ಮಹಾಭಾರತವೆಂಬ ಪಂಚಮ ವೇದವನ್ನು ಅನೇಕ ಕಡೆ ನಾವು ಹೇಳಿದ್ದೇವೆ. ಇಡೀ ನಮ್ಮ ಆರ್ಷ ಪರಂಪರೆ ಇರದೇ 7 ಮಾತೃ ತಾಯಿಯಂದರಿಂದ ಸಪ್ತ ಶಿವಾಸು ಮಾತೃಸು ಅಂತ ಮತ್ತೆ ನಾವಿಲ್ಲಿ ಜ್ಞಾಪಿಸ್ಕೊಳ್ಬೇಕದನ್ನು. 4 ವೇದಗಳು, 4 ಒಂದೇ ವೇದ 4 ವಿಭಾಗವಾಗಿದ್ದು 4 ವೇದಗಳು, ಆಮೇಲೆ ಇತಿಹಾಸದಲ್ಲಿ ಮಹಾಭಾರತ ಮತ್ತು ರಾಮಾಯಣ, ಆಮೇಲೆ ಪಂಚರಾತ್ರ ಮತ್ತು ಪುರಾಣಗಳು, ಹೀಗೆ ವಿಭಾಗ ಮಾಡಿಕೊಂಡಿರುವ ಈ 7ರಲ್ಲಿ ಮತ್ತೆ ಮೂಲ ರಾಮಾಯಣ ಅಂತಲೂ ನಾವು ತಗೊಳ್ತೇವೆ. ಇತಿಹಾಸ, ಭಾರತ, ಪುರಾಣ ಮತ್ತು ಮೂಲ ರಾಮಾಯಣ ಅಂತ. ಅದರಲ್ಲಿ ಮೂಲ ರಾಮಾಯಣವನ್ನು ನಾವು ಕಳ್ಕೊಂಡಿದ್ದೇವೆ ಈಗಾಗಲೇ. ಈ 6 ತಾಯಂದಿರನ್ನೂ ಕೂಡ ಮೂಲವಲದಲ್ಲಿ ನಮಗೆ ಕೊಟ್ಟಿದ್ದು ಭಗವಂತನೇನೆ. ಅದರಲ್ಲೂ ಈ ವೇದವ್ಯಾಸ ರೂಪದಿಂದ ಮಹಾಭಾರತವೆಂಬ ಪಂಚಮ ವೇದವನ್ನು ಎಲ್ಲರಿಗೂ
ಎಲ್ಲ ಅಧಿಕಾರಿಗಳಿಗೂ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಅಂತ ಎಲ್ಲ ಸಾಧಕ ಜೀವಿಗಳಿಗೂ ಯಾರು ವೇದವನ್ನು ತಿಳಿಯುವ ಯೋಗ್ಯತೆ ಇಲ್ಲ, ಕಷ್ಟ ಆಗತ್ತೆ ಅನ್ನೋ ಎಲ್ಲ ಅಧಮಾಧಿಕಾರಿಗಳು ಕೂಡ ಮಹಾಭಾರತವನ್ನು ತಿಳಿದು ಭಗವಂತನ ಜ್ಞಾನವನ್ನು ಪಡೀಲಿ ಅಂತ ಅತ್ಯಂತ ಕರುಣೆಯಿಂದ ನಮಗೆ ಕೊಟ್ಟಿದ್ದಾರೆ. ಸುಜನರಿಗೆ ತೋರಿದ, ಹೀಗೆ ಎಲ್ಲ ಸಜ್ಜನರಿಗೂ ಸಾಧನದ ದಾರಿಯನ್ನು ತೋರಿಸಿದ ದ್ವೈಪಾಯನ ಮುನಿ. ನಡುಗಡ್ಡೆಯಲ್ಲಿ ಹುಟ್ಟಿ ಬಂದವರು, ಯಮುನಾ ನದಿಯ ನಡುಗಡ್ಡೆಯಲ್ಲಿ ತಕ್ಷಣದಲ್ಲಿ ಪ್ರಾದುರ್ಭೂತರಾಗಿ ನೇರವಾಗಿ ಬಂದ ಕಾರ್ಯವನ್ನು ಮಾಡಿದ ಅತ್ಯಂತ ವಿಲಕ್ಷಣ ರೂಪ ದ್ವೈಪಾಯನ. ಹಾಗಾಗಿ ಈರೇಳು ಭುವನದೊಳಗೆ 6 ನಿನಗೆ ಹೆಣೆ. ಹಾಗಾಗಿ 14 ಲೋಕಗಳಲ್ಲೂ ಕೂಡ ನಿನಗೆ ಯಾರು ಸಮರಪ್ಪ? ಕಾರುಣ್ಯನಿಧಿ, ಅಂತಹ ಕರುಣೆ ಉಳ್ಳವನೇ ಪುಣ್ಯ ವಿಜಯ ವಿಠಲ ಮುನಿವರೇಣ್ಯ ಸುರರಗ್ರಗಣ್ಯ ನಿರ್ವಿಣ್ಯ. ಮುನಿವರೇಣ್ಯ, ಮುನಿಗಳಲ್ಲಿ ಉತ್ತಮನಾದವನೇ, ಸುರರಲ್ಲಿ ಅಗ್ರಗಣ್ಯ. ಹಾಗಂತ ನೀನೊಬ್ಬ ಋಷಿಯ ಅಲ್ಲ, ದೇವತೆಗಳ ಒಡೆಯ. ನಿರ್ವಿಣ್ಯ ಅಂದರೆ ಇದೆಲ್ಲವನ್ನೂ ಮಾಡಿದ್ದು ಕೇವಲ ಸಜ್ಜನರ ಉಪಕಾರಕ್ಕಾಗಿ. ಅದರಿಂದ ಭಗವಂತನಿಗಾಗಬೇಕಾದ್ದೇನೂ ಇಲ್ಲ. ಆದರೆ ಕೇವಲ ಕರುಣೆಯಿಂದ ಸಜ್ಜನರು ಹಾಳಾಗ್ತಾ ಇದ್ದಾರೆ, ಅವರ ಜ್ಞಾನಕ್ಕೆ ಅವರ ಸಾಧನಕ್ಕೆ ಪ್ರತಿಬಂಧಕ ಇದೆ ಅನ್ನೋ ಒಂದೇ ದೃಷ್ಟಿಯಿಂದ ಈ ಎಲ್ಲ ಕಾರ್ಯವನ್ನು ನೀನು ಬಂದು ಈ ರೂಪದಿಂದ ಮಾಡಿದ್ದೀಯಾ ಅಂತ ಇಲ್ಲಿ ದಾಸರು ವೇದವ್ಯಾಸ ರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಕೊನೆಗೆ ತಮ ಸಂಬಂಧವ ಕಳೆದು ವಿಮಲ ಸುಜ್ಞಾನವನ್ನು ಅಮರರಿಗೆ ಪಾಲಿಸಿದೆ. ಅಮಿತ ತೇಜಸದಿಂದ ಕಮಂಡಲು ದಂಡಕಾಷ್ಟ ಸಮೀಚೀನವಾದ ಕರಕಮಲದಲ್ಲಿ ಧರಿಸಿದ ಅಮಲ ಕಾಷಾಯ ಆಗಮದರ್ಥ ಶಿಷ್ಯರಿಗೆ ಪ್ರಮೇಯಗಳ ಪೇಳುತ್ತ ಕ್ರಮ 106 ಮಾಡಿದ ಕುಮತಿಯ ಪರಿಹರಿಸಿ ದಮಯತೆ ನಾಮಯತಿ ವಿಜಯ ವಿಠ್ಠಲನನು ಪರಮಚಿತ್ರ ರಾಜ್ಯವನ್ನು ಕ್ರಿಮಿಯಿಂದ ಆಳಿಸಿದೆ. ಇಲ್ಲಿ ವೇದವ್ಯಾಸರು ಹೇಗಿದ್ದಾರೆ ಹಾಗಾದರೆ? ಮುನಿರೂಪದಲ್ಲಿ ಭಗವಂತ ಯಾವ ರೀತಿ ಇದ್ದಾನೆ ಅಂತ ಧರಿಸಿದ ದಂಡಕಾಷ್ಟ, ಕಮಂಡಲು ಇದೆ, ದಂಡ ಇದೆ. ಇದನ್ನೇ ಆಚಾರ್ಯರು ನಮಗೆ ತಮ್ಮ ಈ ಜಯತ್ಯಜೋಖಂಡ ಅನ್ನೋದನ್ನು ಆಚಾರ್ಯರೇ ಕೊಟ್ಟ ಸ್ತೋತ್ರವೇ ಆಗಲಿ, ಜೊತೆಗೆ ಅವರ ಧ್ಯಾನ ಶ್ಲೋಕವಾಗಿ ವಿಜ್ಞಾನರೋಚಿ ಪರಿಪೂರಿತಾಂತಹ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗಿರ್ವಾಣದ ಮಾನತೋಸ್ಮಿ ಅನ್ನೋ ಶ್ಲೋಕದಿಂದನೇ ವೇದವ್ಯಾಸರನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಇನ್ನು ನಾರಾಯಣ ಪಂಡಿತರಂತೂ ಮಧ್ವವಿಜಯದಲ್ಲಿ ತಮ್ಮ 7ನೇ ಸರ್ಗದಲ್ಲಿ ಆಚಾರ್ಯರು ವೇದವ್ಯಾಸರನ್ನು ಹೇಗೆ ಪಾದ ನಖದಿಂದ ಹಿಡಿದು ಅವರ ಶಿರಸ್ಸಿನ ಪರ್ಯಂತ ಹೇಗೆ ನೋಡಿದರು ಅನ್ನೋ ರೀತಿಯಲ್ಲಿ ವೇದವ್ಯಾಸ ರೂಪದ ದೀರ್ಘವಾದ ಚಿಂತನವನ್ನು ಬಹಳ ಸುಂದರವಾಗಿ ಚಿತ್ರಿಸಿಕೊಟ್ಟಿದ್ದಾರೆ. ಎಂಥ ಸುಂದರವಾದ ಜ್ಞಾನಾನಂದಮಯ ಮೂರ್ತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಏನು ಅವರ ಕಾರ್ಯ? ತಮ ಸಂಬಂಧವ ಕಳೆದು, ಸಜ್ಜನರ ಹೃದಯದಲ್ಲಿ ಏನು ಅಜ್ಞಾನವೆಂಬ ತಮಸ್ಸು ಕತ್ತಲು ಆವರಿಸಿತ್ತೋ ಅದನ್ನು ಹೊಡೆದೋಡಿಸಿ ವಿಮಲ ಸುಜ್ಞಾನವನ್ನು, ವಿಮಲವಾದ ಅಂದರೆ ಮಲರಹಿತವಾದ ಉತ್ಕೃಷ್ಟವಾದ ಉತ್ತಮ ಜ್ಞಾನವನ್ನು ಅಮರರಿಗೆ ಪಾಲಿಸಿದೆ. ಬರೀ ನಮಗ ವಿಜ್ಞಾನದ ಮಾನತೋಸ್ಮಿ, ಗೀರ್ವಾಣದ ದೇವತೆಗಳಿಗೂ ಕೂಡ ಉತ್ತಮ ಜ್ಞಾನವನ್ನು ಕೊಟ್ಟ ರೂಪ. ಬರೀ ನಮ್ಮಂಥ ಅಧಮಾಧಿಕಾರಿಗಳಲ್ಲ, ಅತ್ಯಂತ ಉತ್ತಮ ಅಧಿಕಾರಿಗಳಿಗೂ ಕೂಡ ಜ್ಞಾನಪ್ರದವಾದ ರೂಪ. ಅಮಿತವಾದ ತೇಜಸ್ಸಿನಿಂದ ಹೊಳೆಯುತ್ತಿರುವ ಕಮಂಡಲವನ್ನು ಧರಿಸಿ ದಂಡಕಾಷ್ಟವನ್ನು ಹಿಡಿದು ಸಮೀಚೀನವಾದ ಕರಕಮಲದಲ್ಲಿ ಅತ್ಯಂತ ಉತ್ತಮವಾದ ನಾರಾಯಣ ಪಂಡಿತರಂತೂ ಅನೇಕ ಬಾರಿ ಇನ್ನೇನು ಉಪಮೆ ಕೊಡಲಿ, ಇವರ ಕೈಗಳಿಗೆ ಅವರ ಕೈಗೆ ಇನ್ನೊಂದು ಕೈಯೇ ಉಪಮೆ, ಅವರ ತೊಡೆಗಳಿಗೆ ಅವರ ಇನ್ನೊಂದು ತೊಡೆಯೇ ಉಪಮೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಭಗವಂತನ ಅವಯವಗಳನ್ನು ವರ್ಣಿಸಲಿಕ್ಕೆ ಈ ಲೌಕಿಕವಾದ ಯಾವುದೋ ಒಂದು ಉದಾಹರಣೆಯನ್ನು ನಾವು ಹೇಗೆ ಕೊಡೋದು? ಯಾಕೆಂದರೆ ಜ್ಞಾನಾನಂದ ಪೂರ್ಣವಾದ ಆ ರೂಪಕ್ಕೆ ಈ ಲೌಕಿಕವಾದ ಈ ಜಡಭೂತವಾದ ಈ ತ್ರಿಗುಣಗಳಿಂದ ಆವೃತವಾದ ಯಾವುದೇ ವಸ್ತು ಸಮಾನ ಅಲ್ಲ. ಹಾಗಾಗಿ ಯಾವುದನ್ನು ನಾವು ಉದಾಹರಣೆಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಹಾಗೆ ಸಮೀಚೀನವಾದ ಅತ್ಯಂತ ಸುಂದರವಾದ ಕರಕಮಲದಲ್ಲಿ ತಮ್ಮ ಕೈಗಳಿಂದ ಧರಿಸಿದ ಕರಕಮಲದಲ್ಲಿ ಏನಿದೆ ತರ್ಕಾಭಯ, ಅದನ್ನು ಅವಶ್ಯವಾಗಿ ನಾವು ಧ್ಯಾನ ಮಾಡಬೇಕು. ಒಂದು ಬಲಗೈಯಲ್ಲಿ ಜ್ಞಾನ ಮುದ್ರೆ, ಇನ್ನೊಂದರಲ್ಲಿ ಅಭಯ ಮುದ್ರೆಯನ್ನು ಕೊಟ್ಟು ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಅಭಯವನ್ನು ಕೊಡ್ತಾ ಇದ್ದಾರೆ. ಇನ್ನು ಕಾಷಾಯಾಂಬರ
ಅಚಲಾಸನ ಯೋಗ ಪಟ್ಟಿಕ ಅಂತ ಹೇಳಬೇಕಾದ್ರೆ ಯೋಗ ಪಟ್ಟಿಕದಿಂದ ಕಾಲುಗಳನ್ನು ಬಂಧಿಸಿ ಮುನಿಗಳಿಗೆ ಯೋಗ್ಯವಾದ ಕಾಷಾಯದ ಅಂಬರವನ್ನು ಧರಿಸಿ ಆಗಮದರ್ಥ ಶಿಷ್ಯರಿಗೆ ಪ್ರಮೇಯ ಪೇಳುತ್ತಾ ಸುತ್ತಲೂ ಎಲ್ಲ ಜ್ಞಾನಿಗಳು ಸುತ್ತುವರಿದಿದ್ದಾರೆ ವೇದವ್ಯಾಸರು. ಯಾಕೆಂದರೆ ಅವರು ಬಂದ ಕಾರ್ಯವೇ ಅದು. ಜೈಮಿನಿ, ಪೈಲ, ವೈಶಂಪಾಯನ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನು ವಿಭಾಗ ಮಾಡಿಕೊಡ್ತಾ ಎಲ್ಲ ಜ್ಞಾನಿಗಳ ಸಮ್ಮುಖದಲ್ಲಿ ಅವರಿಗೆ ತತ್ವಜ್ಞಾನವನ್ನು ಬೋಧಿಸ್ತಾ ಇರುವ ಅತ್ಯಂತ ವಿಶಿಷ್ಟವಾದ ರೂಪ ಅಂತಲೇ ನಾವು ಅವರನ್ನು ಸ್ಮರಣೆ ಮಾಡಬೇಕು. ಹೀಗೆ ಕುಮತಿಗಳ ಪರಿಹರಿಸಿ ಕ್ರಮ ನೂರಾರು ಮಾಡಿದ ಏನು ಸರಿಯಾದ ಜ್ಞಾನ ಇದೆ ಅದಕ್ಕೆ ನೂರಾರು ದೋಷಗಳನ್ನು ತಂದಿಟ್ಟು ತಪ್ಪು ಅರ್ಥವನ್ನು ಉಂಟಾಗುವಂತೆ ಎಲ್ಲವನ್ನೂ ಕಲಸು ಮೇಲೋಗರ ಅಂತ ಹೇಳ್ತೀವಲ್ಲ, ಹಾಗೆ ಅಜ್ಞಾನಕ್ಕೆ ಅವಶ್ಯಕವಾದ ಕುಮತಿಯನ್ನು ಏನು ತೊಂದರೆಯನ್ನು ಮಾಡಿದ್ರು ಯಾವ ದಾನವರು ಮುಂತಾದವರು, ಅವರ ಅಂತಹ ಕುಮತಿಯನ್ನು ಅದೆಲ್ಲವನ್ನು ಪರಿಹಾರ ಮಾಡಿ ದಮಯತೆ ನಾಮ, ಆದ್ರಿಂದನೇ ದಮಯತಾ ದಮಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಅಂದರೆ ದುಷ್ಟರನ್ನು ದಮನ ಮಾಡುವ ರೂಪ. ಇಲ್ಲೂ ಅಷ್ಟೇ ಜ್ಞಾನಕ್ಕೆ ಪ್ರತಿಬಂಧಕವಾದ ಏನು ಅಜ್ಞಾನ ಅಭಿಮಾನಿತ್ವವನ್ನು ಹೊಂದಿರುವ ಯಾವ್ಯಾವ ಶಕ್ತಿಗಳಿವೆ ಅವೆಲ್ಲವನ್ನು ತಾವು ಸಚ್ಚಾಸ್ತ್ರವನ್ನು ಕೊಡೋ ಮೂಲಕ ದಮನ ಮಾಡಿದ ಭಗವಂತ ಯತಿ ವಿಜಯ ವಿಠ್ಠಲನು ದಮಯತೆ ನಾಮಯತಿ. ಈ ರೀತಿ ಇದಕ್ಕಾಗಿ ಒಂದು ರೂಪವನ್ನು ತೋರಿಸಿ ಜ್ಞಾನ ಅನ್ನೋದು ಎಷ್ಟು ಪ್ರಮುಖ ಅಂತ ತೋರಿಸಿಕೊಟ್ಟಿರುವ ವಿಜಯ ವಿಠ್ಠಲನನು, ಇಂತಹ ವಿಜಯ ವಿಠ್ಠಲ ಭಗವಂತ ಪರಮಚಿತ್ರ. ಅವನ ಒಂದು ಲೀಲೆ ಎಷ್ಟು ವಿಚಿತ್ರ ಅಂದರೆ ರಾಜ್ಯವನ್ನು ಕ್ರಿಮಿಯಿಂದ ಆಳಿಸಿದ. ನಾನು ಏನು ಬೇಕಾದ್ರೂ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ಯ ಅಂತ ತೋರಿಸ್ಕೊಟ್ಟ ನಾನೇ ಭಗವಂತ ಅಂತ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ದೀರ್ಘವಾಗಿ ಈ ಕಥೆಯನ್ನು ಹೇಳ್ತಾರೆ. ಒಂದು ಕ್ರಿಮಿಯಿಂದ ರಾಜ್ಯವನ್ನು ಆಳಿಸಿದರು. ಇದೊಂದು ಅತ್ಯಂತ ವಿಶೇಷವಾದ ವಿಶಿಷ್ಟ ಕರ್ತೃತ್ವ ಶಕ್ತಿಯನ್ನು ಭಗವಂತ ಈ ರೂಪದಲ್ಲಿ ತೋರಿಸಿಕೊಟ್ಟ. ತಾನು ಬಯಸಿದರೆ ಎಂತಹ ಜೀವದಿಂದಲೂ ಎಂತಹ ಕಾರ್ಯವನ್ನು ಮಾಡಿಸಬಲ್ಲೆ. ಇದು ದ್ಯೋತಕ ಅಂದರೆ ಈ ಜಗತ್ತಿನಲ್ಲಿ ಏನೇನು ವಿಶಿಷ್ಟವಾದ ವಿಚಿತ್ರವಾದ ಕಾರ್ಯಗಳು ನಡೆಯುತ್ತೋ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಅಂತ ಕೃಷ್ಣ ಹೇಳಿದಾಗೆ ಎಲ್ಲೆಲ್ಲಿ ಉತ್ತಮ ಕಾರ್ಯಗಳನ್ನು ಕಾಳ್ತೀವೋ ಅತ್ಯಂತ ಸಣ್ಣದರಿಂದ ಹಿಡಿದು ದೇವತೆಗಳ ಕಾರ್ಯ ತನಕನೂ ಎಲ್ಲರಲ್ಲೂ ಒಳಗೆ ಭಗವಂತನಿದ್ದು ಮಾಡಿಸ್ತಾನೆ. ಅದು ಅವನು ಒಳಗಿದ್ದು ಮಾಡಿಸಿದ್ರಿಂದ ಆ ಒಂದು ಅಧಿಷ್ಠಾನದಲ್ಲಿ ಅಭಿವ್ಯಕ್ತ ಆಗತ್ತೆ ಅನ್ನೋದನ್ನ ಈ ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಇದನ್ನ ಎಷ್ಟು ಚೆನ್ನಾಗಿ ವಾದಿರಾಜರಷ್ಟು ಚೆನ್ನಾಗಿ ಯಾರೂ ಸಂಗ್ರಹ ಮಾಡಲಿಲ್ಲ. ಈ ದ್ವಾಪಾರದಲ್ಲಿ ಒಬ್ಬನೇ 3 ನುಡಿಗಳಿಂದ ಇಡೀ ವೇದವ್ಯಾಸರ ಒಂದು ಅತ್ಯಂತ ಉತ್ತಮ ಕರ್ತೃತ್ವ ಶಕ್ತಿ, ಅವರ ಜೀವನ, ಅವರ ಕ್ರಿಯೆ ಎಲ್ಲವನ್ನೂ ಮಧ್ವಾಂತರ್ಗತ ವೇದವ್ಯಾಸ ಅಂತ ಚಿಂತನೆ ಮಾಡಿಕೊಟ್ಟಿದ್ದಾರೆ ನಮಗೆ. ಅದಂತೂ ನಿತ್ಯ ಅನುಸಂಧಾನ ಯೋಗ್ಯವಾದ ಒಂದು ಕೃತಿ ಅಂತಲೇ ಹೇಳಬೇಕು. ಅದರ ವಿಸ್ತಾರ ಇಲ್ಲಿ ಇದೆ ಅಂತ ನಾವು ಅನ್ಕೋಬಹುದು. ಹೀಗೆ ಒಟ್ಟಿನಲ್ಲಿ ಕ್ರಿಮಿಯಿಂದ ರಾಜ್ಯವನ್ನು ಆಳಿಸಿದ ಅಂಥ ವಿಶಿಷ್ಟ ಕರ್ತೃತ್ವ ಶಕ್ತಿಯನ್ನು ತೋರಿಸಿ ತಾನು ಭಗವಂತ ಅಂತ ತಿಳಿಸಿಕೊಟ್ಟ ವೇದವ್ಯಾಸರು ಅನ್ನೋದನ್ನು ನಾವಿಲ್ಲಿ ಚಿಂತಿಸಬೇಕು ಅಂತ ಹೇಳೋದ್ರ ಜೊತೆಗೆ ಕೊನೆಯಲ್ಲಿ ಬಾದರಾಯಣ ಸುಖ ಕಾರಣ ಭಕುತರಿಗೆ ವೇದವ್ಯಾಸನೇ ವಿಷ್ಣು ವಿಜಯ ವಿಠ್ಠಲ ವ್ಯಾಸ ಅಂತ. ಬಾದರಾಯಣ ಅಂತನೂ ಅವರ ಹೆಸರು. ಬದಿರಿ ವೃಕ್ಷಗಳನ್ನೇ ಆಶ್ರಯವಾಗಿ ಅಂದರೆ ಬೋರೆ ಮರದಡಿಯ ಸೇರಿದವಗೆ ಅಂತ ಪ್ರಾರ್ಥನೆ ಮಾಡಿದ ಹಾಗೆ ದಾಸರು ಬದರಿ ಮರಗಳ ಆಶ್ರಯದಲ್ಲಿ ತಪ್ಪಲಲ್ಲಿ ಬದರಿಕಾಶ್ರಮದಲ್ಲಿ ಇದ್ದು ಸುಖ ಕಾರಣ ಭಕುತರಿಗೆ, ಭಕ್ತರ ಸುಖಕ್ಕಾಗಿ, ಭಕ್ತರಿಗೆ ಅವರ ಜ್ಞಾನದ ಸ್ವರೂಪವನ್ನು ತಿಳಿಸಿಕೊಡಲಿಕ್ಕಾಗಿ ಇರುವ ವೇದವ್ಯಾಸನೇ ವಿಷ್ಣು. ವಿಷ್ಣುವೇ ವೇದವ್ಯಾಸನಾಗಿ ಬಂದಿದ್ದಾನೆ. ವಿಜಯ ವಿಠ್ಠಲ ವ್ಯಾಸ, ವಿಜಯ ವಿಠ್ಠಲನೇ ವ್ಯಾಸರೂಪಿ ಅಂದರೆ ಭಗವಂತನೇ ಸಾಕ್ಷಾತ್ ರೂಪದಿಂದ ವೇದವ್ಯಾಸನಾಗಿ ಬಂದು ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಪದೇ ಪದೇ ಆ ಜ್ಞಾನ ನಮಗೆ ಅವರ ಶಾಸ್ತ್ರಗಳ ನಿರಂತರ ಅಧ್ಯಯನಕ್ಕೆ ಇನ್ನಿಷ್ಟು ದಾರಿಯನ್ನು ಮಾಡಿಕೊಟ್ಟತೆ. ಯಾಕೆಂದರೆ ಯಾರು ಗ್ರಂಥಕರ್ತೃಗಳು ಅವರ ಬಗ್ಗೆಯೇ ನಮಗೆ ಒಂದು ಯಥಾರ್ಥ ಜ್ಞಾನ ಇಲ್ಲದೆ ಇದ್ದರೆ ಇನ್ನು ಅವರು ಕೊಟ್ಟ ಶಾಸ್ತ್ರ ಪರಂಪರೆಯ ಜ್ಞಾನ ನಮಗೇನು ಸಿದ್ಧಿಸುತ್ತೆ ಅಲ್ಲವೇ? ಯಾವಾಗಲೂ ಅಷ್ಟೇ ವಕ್ತೃ ವಿವಕ್ಷೆ ಅನ್ನೋದು ತುಂಬ ಮುಖ್ಯ. ಯಾರು ಹೇಳಿದ್ದಾರೆ
ಯಾರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದ್ದಾಗ ಅವರು ತಸ್ಯೈತೆ ಕಥಿತಾ ಹರ್ತಾಹ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ದಂಗೆ ಅವಾಗ ಅವರು ಹೇಳಿದ ಎಲ್ಲ ಅರ್ಥಗಳು ನಮ್ಮ ಮನಸ್ಸಿಗೆ ಹೊಳವನ್ನು ನೀಡತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ವೇದವ್ಯಾಸರ ಸ್ವರೂಪ ಜ್ಞಾನ ಅನ್ನೋದು ಅವರು ಶಾಸ್ತ್ರದ ಮೂಲಕ ಏನು ನಮಗೆ ಅವರ ಗುಣವನ್ನೇ ಗುಣಕ್ರಿಯೆಗಳ ಚಿಂತನೆಯನ್ನೇ ಕೊಟ್ಟಿದ್ದಾರೆ ಅದನ್ನು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸ್ಫೂರ್ತಿಯಾಗತ್ತೆ. ಹಾಗಾಗಿ ಈ ವೇದವ್ಯಾಸ ಜಯಂತಿಯ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅವರ ಗುಣಾನುಸಂಧಾನವನ್ನು ಮಾಡ್ತಾ ಅವರು ನಮಗೆಲ್ಲರಿಗೂ ಈ ಶಾಸ್ತ್ರಾಧ್ಯಯನವನ್ನು ನಿರಂತರ ಮಾಡಿಸಲಿ, ಜನ್ಮ ಸಾರ್ಥಕ ಮಾಡಿಸಲಿ ಅಂತ ಎಲ್ಲರೂ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.